ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಸ್ ಮತ್ತೊಬ್ಬರು ಇದ್ದಾರೆ ಕೃಷ್ಣ ಅಂತ ಹೇಳಿ. ಕೃಷ್ಣ ಅವ್ರೆ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್ ನಾನು ಕೊಪ್ಪಳದಿಂದ ಕರೆ ಮಾಡ್ತಾ ಇದ್ದೀನಿ ಸರ್. ಎಸ್ ಈ ಸಿನಿಮಾದ ಸಾಂಗ್ ನೋಡಿದ್ರ ಹೇಗೆ? ಕೇಳಿ ಸಿನಿಮಾದ ಒಂದು ಹಾಡಿದೆ ಅಲ್ಲ? ಕೇಳಿದ್ದೀನಿ. ಸಾಹಿತ್ಯ ಅದ್ಭುತವಾಗಿದೆ. ಅದು ಅರ್ಥ ಆಗ್ಲಾರ್ದವ್ರಿಗೆ, ಅರ್ಥಹೀನರಿಗೆ ಅದು ಇನ್ನೂ ಅರ್ಥ ಆಗಿಲ್ಲ. ಹಾ, ಅದನ್ನ ಬಿಟ್ರೆ ಒಂದೊಂದು ಸೆಂಟೆನ್ಸು ಮತ್ತೆ ಇನ್ನೊಂದು ನಾವು ಯಾವ ರೀತಿ ತಗೊಂತೀವಿ, ನಮ್ಮ ಮಾನಸಿಕ ಸ್ಥಿತಿ ಯಾವ ತರ ಇರುತ್ತೆ ಅದ್ರ ಮೇಲೆ ಸಾಂಗ್ ಹೋಗುತ್ತೆ. ಒಂದು ಪದವನ್ನು ಹೇಳಿದ್ರಿ ನೀವು, ಅದ್ಭುತವಾಗಿದೆ ಅಂತ ಹೇಳಿ. ಯಾವ ರೀತಿಯಾಗಿ ಅದ್ಭುತವಾಗಿದೆ ಅಂತ ನೋಡಿ ಸರ್, ಅಲ್ಲಿ ಸಂಪೂರ್ಣವಾಗಿ ಬರೆದಿರೋದು ಮದ್ಯಪ್ರಿಯರನ್ನ ಗಮನದಲ್ಲಿಟ್ಕೊಂಡು. ಈಗ ಮದ್ಯಪ್ರಿಯರದು ಏನು ಲೈಕ್ ಅವ್ರದ್ದು ವೈಯಕ್ತಿಕವಾಗಿ ಹಾವಭಾವಗಳಿರ್ತವೆ, ಅವ್ರದ್ದು ಇದೇನಿರುತ್ತೆ, ಸೊ ಅದನ್ನ ಇಟ್ಕೊಂಡು ಬರ್ದಾದ್ರೆ ಇವರು ಸೀದಾ ತಮ್ಮ ಮನಸ್ಥಿತಿ ಹೆಂಗೈತಿ ಹೋಗಿ ಅದನ್ನ ಹೆಣ್ಮಕ್ಳ ಮೇಲೆ ಹಾಕೊಂಡ್ರೆ ಜನರು ತಪ್ಪಲ್ಲ ಅದು. ಮದ್ಯಪ್ರಿಯರು ಮಾತ್ರ ನೋಡೋದಿಲ್ಲಲ್ಲ ಸ್ವಾಮಿ, ಎಲ್ಲರೂ ನೋಡ್ತಾರಲ್ವಾ? ಒಂದೆಲ್ಲ ಪ್ರತಿಯೊಬ್ಬರು ನೋಡ್ತಿರ್ತಾನೆ, ಬರೀ ಮದ್ಯಪ್ರಿಯರು ನೋಡೋದಿಲ್ಲ ಅದನ್ನ. ಅಲ್ಲ, ಬಾಟಲ್ನ ನಾವು ಗಮನದಲ್ಲಿ ಇಟ್ಟುಕೊಂಡು ಬರದ್ರೆ ಅದು ಬಾಟಲ್ಗೆ ನೀವ್ ಹೆಂಗ್ ತಗೊಂತೀರ ಅದ್ರ ಮೇಲೆ ಹೋಗುತ್ತೆ. ನೀವು ಅದನ್ನ ಹುಡುಗಿ ಅಂತ ತಿಳ್ಕೊಂಡ್ರೆ ಅದು ವಿಪರ್ಯಾಸ ನಿಮ್ದು, ನಿಮ್ಮ ಮನಸ್ಥಿತಿ ಆತರ ಬಂದ್ಬಿಟ್ಟಿದೆಯಲ್ಲ. ಸರಿ ಇವಾಗ ನಮ್ಮ ಮನೇಲಿ ಇರ್ತಕ್ಕಂಥ ನಮ್ಮ ತಂಗಿಗೋ ನಮ್ಮ ತಾಯಿಗೋ ಈ ಹಾಡನ್ನ ಕೇಳಿಸಿದ್ರೆ ಏನಂತಾರೆ ಅವರು? ಓಕೆ ಆಯ್ತು, ನಿಮ್ಗೆ ಇದೇ ಫಸ್ಟ್ ಟೈಮ್ ಇದೊಂದೇ ಸಂಖ್ಯೆ ಆಯ್ತು ಸರ್ ನೀವು ಕೇಳ್ತಿರೋದು, ನಿಮ್ ಮನೇಲಿ ಎಲ್ಲರೂ ಇದೇ ಒಂದು ಸಂಖ್ಯೆ. ಯಾರೇ ಇರಲಿ ಅಂದ್ರೆ ಹೆಣ್ಮಕ್ಳು ಅಂದ್ರೆ ಎಷ್ಟೊಂದು ಚೀಪ ನಿಮ್ಗೆ, ಅವ್ರನ್ನ ಅರಬೆತ್ತಲೆ ಕುಣಿಸ್ಬಿಡೋದು, ಅದು ಭಾಳ ಕೆಟ್ಟದಂತ ಇವುಗಳನ್ನ ಬರೆದ್ಬಿಡೋದು. ಈ ಹಿಂದ್ಗಡೆ ಹಳ್ಳಿ ಮೇಷ್ಟ್ರು ಫಿಲಮ್ ಇಂದ ಏನು ಈ ಅನ್ನೋದೊಂದು ಸಾಂಗ್ ಬಂತು. ಎಲ್ಲಿ ಅಶ್ಲೀಲ ಏನಿದೆ? ಅಲ್ಲ, ಅಶ್ಲೀಲ ಶಬ್ದ ಹೇಳಿ ನನಗೆ. ಅಲ್ಲ, ಅದ್ರ ಒಳಗಡೆ ಕರ್ಣ ಏನು ವರ್ಣಾಕ್ಷರಗಳನ್ನ ಇಟ್ಕೊಂಡು ಅದು ಕನ್ನಡಕ್ಕೆ ಮಾಡಿದ ಅವಮಾನ ಅಲ್ಲ ಸಾಹೇಬ್ರೆ, ನೀವು ಮಾತಾಡ್ಲೇ ಇಲ್ಲ ಅದ್ರ ಬಗ್ಗೆ. ನಾನು ಕನ್ನಡಕ್ಕೆ ಹೇಳ್ತಾ ಇಲ್ಲ, ಮಹಿಳೆಯರಿಗೆ ಮಾಡಿದಂತ ಅವಮಾನವನ್ನ ಯಾರೇ ಮಾಡಿದ್ರು ಅದನ್ನ ವಿರೋಧಿಸ್ಬೇಕು ನಾವು. ಓಕೆ ಅದನ್ನ ಬಿಡೋಣ. ಕಾಶಿನಾಥ್ ಅವರು ಹುಡುಗಿರಿಗೆ ನೇರವಾಗಿ ಡಮ್ ಡಗಾರ್ ಅಂತ ಕರೆದ್ರು, ಅದನ್ನಕ್ಕೆ ಮಾತಾಡ್ಲಿಲ್ಲ. ವಿರೋಧಿಸ್ಬೇಕು, ವಿರೋಧಿಸಿದ್ರು, ಅವಾಗ ವಿರೋಧಗಳು ಬಂತು. ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಪ್ರತಿ ಸಾರ್ತಿ ನಮ್ಮ ಕನ್ನಡಿಗರು ಬಹಳ ಸೆನ್ಸಿಟಿವ್ ಆಗಿದ್ದಾರೆ. ನೋಡುವರ ಸಂಖ್ಯೆ ಕಮ್ಮಿ ಇತ್ತು, ಅನಲೈಸ್ ಮಾಡುವ ಸಂಖ್ಯೆ ಕಮ್ಮಿ ಕಡಿಮೆನೂ ಇತ್ತು. ಮತ್ತು ಅದನ್ನ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ತಿದ್ರು ಸೆಕ್ಸ್ ಸಿನಿಮಾಗಳನ್ನ. ಅವರು ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ, ಅವು ಪ್ಯಾನ್ ಇಂಡಿಯಾ ಸಿನಿಮಾಗಳಾಗಿರಲಿಲ್ಲ. ಅಂದ್ರೆ ನೀವು ಹೇಳ್ತಾ ಇರುವಂತದ್ದು ಯುವಕರಿಗೆ ಅಂತೂ ಒಳ್ಳೆ ಸಾಂಗ್, ಒಳ್ಳೆ ಸಾಹಿತ್ಯ ಅಂತ ಹೇಳ್ತಾ ಇದ್ರಿ. ಯುವಕರಿಗೆ ನೀವು ಹೆಂಗ್ ತಗೊಂತೀರೋ ಅದನ್ನ ಹಂಗೆ, ನಿಮ್ ಮನಸ್ಥಿತಿ ಹೆಂಗಿರುತ್ತೋ ಹಂಗೆ. ಕೆಟ್ಟದಂದ್ರೆ ಕೆಟ್ಟದು, ಒಳ್ಳೇದಂದ್ರೆ ಒಳ್ಳೇದು. ಮತ್ತೆ ಹಿಂದಿಯಲ್ಲಿ ಅದನ್ನ ಬ್ಯಾನ್ ಮಾಡಿದಾರಲ್ಲ, ಅಂದ್ರೆ ಸುಮ್ಮನೆ ಬ್ಯಾನ್ ಮಾಡಿದ್ದ ಹೇಗೆ ಅದನ್ನ? ತುಂಡು ಡ್ರೆಸ್ ಹಾಕೊಂಬಂದ್ರೆ ಕೆಟ್ಟವಳು, ಮೈ ತುಂಬಾ ಸೀರೆ ಹಾಕೊಂಬಂದ್ರೆ ಒಳ್ಳೆವಳು ಅನ್ನೋಂಗಿದೆ ನಿಮ್ದು ಮಾತದು. ಆಯ್ತು, ನಿಮ್ಗೆ ಹೆಂಗ್ ಅನ್ಸುತ್ತೆ ಹೆಂಗ್ ತಗೊಳ್ಳಿ ಅದನ್ನ. ನಿಮ್ಮ ಮನಸ್ಥಿತಿ. ಥ್ಯಾಂಕ್ ಯು ಕೃಷ್ಣ ಅವ್ರೆ, ಥ್ಯಾಂಕ್ ಯು.